ರಿಲೀಸ್ ಆಗಿ 3 ದಿನದಲ್ಲಿ 50 ಕೋಟಿ ಗಳಿಸಿದ ಸಿನಿಮಾ ಸಯ್ಯಾರ ಅಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಸಯ್ಯಾರ. ಬಾಕ್ಸ್ ಆಫೀಸ್ ನಲ್ಲಿ ಪ್ರಮುಖ ಯಶಸ್ಸನ್ನ ಕಂಡಿದೆ. ಎಲ್ಲಿ ಕೇಳಿದ್ರು ಸಯ್ಯಾರ ಸಯ್ಯಾರ ಸಯ್ಯಾರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ರಿಲೀಸ್ ಆಗಿ 3 ದಿನದಲ್ಲಿ 50 ಕೋಟಿ ಗಳಿಸಿದ ಸಿನಿಮಾ ಸಯ್ಯಾರ ಅಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಸಯ್ಯಾರ. ಎಲ್ಲಿ ಕೇಳಿದ್ರು ಸಯ್ಯಾರ ಸಯ್ಯಾರ ಸಯ್ಯಾರ. ಮೋಹಿತ್ ಸೂರಿ ನಿರ್ದೇಶನದ ಯಶ್ ರಾಜ್ ಫಿಲ್ಮ್ಸ್ ನ ರೊಮ್ಯಾಂಟಿಕ್ ಮೂವಿ ಸಯ್ಯಾರ ಬಾಕ್ಸ್ ಆಫೀಸ್ ನಲ್ಲಿ ಪ್ರಮುಖ ಯಶಸ್ಸನ್ನ ಕಂಡಿದೆ. ಅದರ ಆರಂಭಿಕ ವಾರಾಂತ್ಯದಲ್ಲಿ ಈ ಚಿತ್ರವು 83 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗಳಿಸಿತ್ತು. ಪ್ರೇಕ್ಷಕರು ಮತ್ತು ವಿಮರ್ಶಕರನ್ನ ಅಚ್ಚರಿಗೊಳಿಸಿತು. ದಿನನಿತ್ಯದ ಗಳಿಕೆ ಕ್ರಮವಾಗಿ 21 ಕೋಟಿ, 25 ಕೋಟಿ ಮತ್ತು 37 ಕೋಟಿ ರೂಪಾಯಿಗಳಾಗಿದ್ದು, ಅದರ ನಿರ್ಮಾಣ ಬಜೆಟ್ 45 ಕೋಟಿ ರೂಪಾಯಿಗಳನ್ನ ತುಂಬಾ ವೇಗವಾಗಿ ಮೀರಿದೆ. ಈ ಲಾಭದ ಹಾದಿಯಲ್ಲಿದೆ. ಈ ಶೋಗಳನ್ನ ಚಿತ್ರತಂಡದ ಭರವಸೆಯನ್ನ ದುಪ್ಪಟ್ಟಾಗಿಸಿದೆ. ಸಯ್ಯಾರ ಸಿನಿಮಾವನ್ನ ಪ್ರೇಕ್ಷಕರು ಬಿಗ್ ಹಿಟ್ ಆಗಿ ಮಾಡಿದ್ದಾರೆ. ಈ ಸಿನಿಮಾ ಆಹಾನ್ ಪಾಂಡೆ ಮತ್ತು ಅನೀತ್ ಪಡ್ಡಾ ಅವರ ಪ್ರತಿಭೆಯನ್ನ ಬೆಳಕಿಗೆ ತಂದಿದೆ. ಆಹಾನ್ ಪಾಂಡೆ ಮತ್ತು ಅನಿತಾ ಭಟ್ ಬಾಲಿವುಡ್ ನ ಉದಯೋನ್ಮುಖ ತಾರೆಗಳಾಗಿ ಅಸಾಧಾರಣ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತು ತೆರೆಯ ಮೇಲಿನ ವರ್ಚಸ್ಸಿಗೆ ಪ್ರಶಂಸೆ ಗಳಿಸುತ್ತಿದ್ದಾರೆ. ಸಯ್ಯಾರ ಅಂದ್ರೆ ಏನು? ಸಯ್ಯಾರ ಅನ್ನುವ ಟೈಟಲ್ ಉರ್ದು ಮತ್ತು ಅರೇಬಿಕ್ ಭಾಷೆಯಿಂದ ಬಂದಿದೆ. ಅಲ್ಲಿ ಇದು ಸಾಂಪ್ರದಾಯಿಕವಾಗಿ ಆಕಾಶದಲ್ಲಿ ಚಲಿಸುವ ನಕ್ಷತ್ರ ಅಥವಾ ಆಕಾಶ ಕಾಯವನ್ನ ಸೂಚಿಸುತ್ತೆ. ಅರೇಬಿಕ್ ಭಾಷೆಯಲ್ಲಿ ಇದು ತಿರುಗುವಿಕೆ ಅಥವಾ ಶಾಶ್ವತ ಚಲನೆಯನ್ನ ಸೂಚಿಸುತ್ತೆ. ಉರ್ದು ಭಾಷೆಯಲ್ಲಿ ಆಕಾಶದಲ್ಲಿ ಚಲಿಸುವ ಒಂದು ಗ್ರಹ ಅಥವಾ ನಕ್ಷತ್ರ ಮತ್ತು ಕಾವ್ಯಾತ್ಮಕವಾಗಿ ಒಬ್ಬಂಟಿಯಾಗಿರುವ ಆದ್ರೆ ಪ್ರಕಾಶಮಾನವಾಗಿರುವ ವ್ಯಕ್ತಿ ಒಂಟಿ ನಕ್ಷತ್ರವನ್ನ ಸಂಕೇತಿಸ್ತಾನೆ. ಅದರ ಹೊಳಪು ಎಲ್ಲರನ್ನ ಮುಟ್ಟುತ್ತೆ ಅನ್ನುವ ಅರ್ಥ ಇದೆ. ಇದೇ ಶೀರ್ಷಿಕೆಯನ್ನ ಯಾಕೆ ಆರಿಸಲಾಯಿತು? ಯಶ್ ರಾಜ್ ಫಿಲ್ಮ್ಸ್ ಮತ್ತು ಮೋಹಿತ್ ಸೂರಿ ವಿಶೇಷ ಪ್ರೀತಿ, ಹಂಬಲ ಮತ್ತು ಉತ್ಸಾಹದ ಭಾವನೆಯನ್ನ ಹುಟ್ಟುಹಾಕುವುದಕ್ಕೆ ಸಯ್ಯಾರ ಅನ್ನುವ ಶೀರ್ಷಿಕೆಯನ್ನ ಆಯ್ಕೆ ಮಾಡಿದ್ದಾರೆ. ಈ ಪದದ ಕಾವ್ಯಾತ್ಮಕ ಅನುರಣವು ಚಿತ್ರದ ಪ್ರಣಯ ನಿರೂಪಣೆಯ ಸಾರವನ್ನ ಮತ್ತು ಪ್ರೀತಿಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಅನ್ನುವುದು ಅವರ ಅಭಿಪ್ರಾಯವಾಗಿದೆ. ಇನ್ನು ಸಯ್ಯಾರ ಅಂದ್ರೆ ನಕ್ಷತ್ರಗಳಲ್ಲಿ ಒಂಟಿ ನಕ್ಷತ್ರ. ಯಾರು ಸ್ವತಃ ಇಡೀ ಜಗತ್ತನ್ನ ಬೆಳಗಿಸ್ತಾರೋ ನೀವು ನನ್ನ ಸಯ್ಯಾರ ಅನ್ನುವ ಡೈಲಾಗ್ ಟ್ರೈಲರ್ ನಲ್ಲಿ ಇಡಲಾಗಿದೆ. ಇಡೀ ಕಥಾ ಹಂತರವು ಈ ಕಲ್ಪನೆಯ ಸುತ್ತ ರೂಪಿಸಲ್ಪಟ್ಟಿದೆ. ಇದು ಚಿತ್ರದ ಭಾವನಾತ್ಮಕ ಸಂಕೀರ್ಣತೆ ಮತ್ತು ಸಾಹಿತ್ಯಿಕ ಸ್ವರವನ್ನ ಪ್ರತಿಬಿಂಬಿಸುತ್ತೆ. ಈ ಭಾವನೆಯು ಚಿತ್ರದ ಕೇಂದ್ರ ಕಥಾ ಹಂತರದಾದ್ಯಂತ ಪ್ರತಿಧ್ವನಿಸುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವರಿಗಿನ ಸ್ಪೀಡ್ ಪ್ಲಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು.